ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ನಾನು ಮಳೆಗಾಲಕ್ಕೆ ಬಿಸಿ ಬಿಸಿಯಾದಂಥ ದಾಲ್ ಕಿಚಡಿನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, 1 ಕಪ್ಪು ಮೂಂಗ್ ದಾಲು ಮತ್ತು 1 ಕಪ್ಪು ಬಾಸುಮತಿ ರೈಸ್ನ ನಾವು ಸ್ವಲ್ಪ ಕ್ಲೀನಾಗಿ ನೀರಲ್ಲೆಲ್ಲ ನೀಟಾಗಿ ವಾಶ್ ಮಾಡಬೇಕು. ಒಂದು 2ರಿಂದ 3 ಸಲನಾದರೂ ಕೂಡ ಮಿನಿಮಮ್ ನಾವು ವಾಶ್ ಮಾಡಬೇಕು. ಇದೆಲ್ಲ ವಾಶ್ ಆದಮೇಲೆ ಒಂದು ಕುಕ್ಕರ್ಗೆ ಹಾಕಬೇಕು. ಅದನ್ನ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ. ಕೆಲವೊಬ್ಬೊಬ್ಬರು ಸಪ್ರೇಟಾಗಿಯೂ ಕೂಡ ವಿಷಲ್ ಹೊಡ್ಸ್ಕೊತಾರೆ. ಬಟ್ ನಾನು ಎರಡನ್ನೂ ಕೂಡ ಒಟ್ಟಿಗೆ ಹಾಕಿಬಿಟ್ಟು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿಬಿಟ್ಟು ಮಿನಿಮಮ್ ಅಂದರೂ ಕೂಡ 5 ವಿಷಲ್ ಹೊಡಿಸ್ಬೇಕು. ಬಿಕಾಸ್ ನಾವಿರೋದು ಧಾರವಾಡದಲ್ಲಿ. ಧಾರವಾಡ ನೀರಿಗೆ ಜಾಸ್ತಿ ಬೇಗ ಬೇಯಲ್ಲ. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯಾದಂಥ ನೀರು ಬಿಡ್ತಿರೋದ್ರಿಂದ ಬೇಗ ಬೇಯೋದಿಲ್ಲ. ಸೊ ಹಾಗಾಗಿಬಿಟ್ಟು 5 ವಿಷಲ್ ಆದಮೇಲೆ ಅದನ್ನ ಆಫ್ ಮಾಡಿಬಿಟ್ಟು ನಾನು ಇಲ್ಲಿಗ ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ಮೇಯ್ನಾಗಿ ಬೇಕಾಗಿರೋದು ತುಪ್ಪ. ಮಿನಿಮಮ್ ಅಂದರೂ 1-2 ಟೀ ಸ್ಪೂನ್ ತುಪ್ಪನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ನಾನೇನು ಜೀರಿಗೆ ಹಾಕ್ತಿದ್ದೀನಿ. ಆಮೇಲೆ ಪಲಾವ್ ಎಲೆ. ಇದಿಷ್ಟನ್ನು ಸಣ್ಣ ಒಲೆಯಲ್ಲಿ ಸಣ್ಣದಾಗಿ ಬೇಯಿಸ್ಕೋಬೇಕು. ಇದನ್ನ ನಿಧಾನಕ್ಕೆ ತುಪ್ಪದಲ್ಲಿ. ಸೊ ಅದಾದಮೇಲೆ ಆನಿಯನ್ ಹಾಕ್ಕೋಬೇಕು. 1-2 ಆನಿಯನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆನಿಯನ್ ಎಲ್ಲ ಬೆಂದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೋಬೇಕು. ಆಮೇಲೆ 1-2 ಟೊಮೆಟೊ ಹಾಕ್ಕೋಬೇಕು ಇದಕ್ಕೆಲ್ಲ. ಸೊ ಇದಿಷ್ಟನ್ನು ನೀಟಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಕುರಿಯಂಡರ್ನ ಹಾಕ್ಕೋಬೇಕು. ಸೊ ಇದು ಬೇಯ್ತಿರ್ಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್. ಇದಿಷ್ಟು ಹಾಕಿ ಅದು ಮಸಾಲೆ ಎಲ್ಲ ಎಣ್ಣೆ ಬಿಡುತ್ತೆ ಮಿಕ್ಸ್ ಆಗಿಬಿಟ್ಟು. ಅಲ್ಲಿವರೆಗೂ ಕೂಡ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲನೂ ಕೂಡ ಒಗ್ಗರಣೆಗೆ ಅಂಟ್ಕೋಬೇಕು. ಅದಕ್ಕೆಲ್ಲ ಪೂರ್ತಿ ಇದಿಷ್ಟು ಚೆನ್ನಾಗೆಲ್ಲನೂ ಕೂಡ ಬಾಡಿಸ್ಕೋಬೇಕು ಮಿಕ್ಸ್ ಆಗಿ. ಸೊ ಇದಾದಮೇಲೆ ನಾವೇನು ಮಾಡಬೇಕಂದ್ರೆ ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥ ಮೂಂಗ್ ದಾಲ್ ಮತ್ತು ಬಾಸುಮತಿ ರೈಸ್ನ ಹಾಕಬೇಕು. ಇದೆಲ್ಲ ಹಾಕಿ ಆದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಅಂದರೆ ತುಂಬ ತೆಳ್ಳಗೆ ಬೇಕಾ, ಮೀಡಿಯಮ್ ಬೇಕಾ, ಯಾವ ರೀತಿಯಾಗಿ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅಷ್ಟು ನೀರು ಹಾಕಬೇಕು. ಹಾಕಿ ಒಂದು ಕುದಿ ಬರೋ ತನಕನೂ ಕೂಡ ಅದನ್ನ ಬೇಯಿಸಬೇಕು. ಆಮೇಲೆ ಕೊನೆಗೆ ಉಪ್ಪು ಹಾಕಬೇಕು. ನಾನು ಯೂಶ್ವಲಿ ಕೊನೆಗೆ ಉಪ್ಪು ಹಾಕ್ತೀನಿ. ಸೊ ಕೊನೆಗೆ ಉಪ್ಪು ಹಾಕಬೇಕು. ಸೊ ಈಗ ನಿಮಗೆ ಬಿಸಿ ಬಿಸಿಯಾಗಿ ತಿನ್ನುವಂತಹ ದಾಲ್ ಕಿಚಡಿ ರೆಡಿಯಾಗಿದೆ.